ಬಾಯ್ ನ್ಯೂಸ್ಗೆ ಸ್ವಾಗತ. ಸೈಯದ್ ಅಸ್ಲಂ ಪಾಷಾ ಅವರಿಗೆ ರಾಜ್ಯ ಮಟ್ಟದ ಜವಾಬ್ದಾರಿ, ಚಿಂತಾಮಣಿಯಲ್ಲಿ ಅದ್ದೂರಿ ಸನ್ಮಾನ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಚಿಂತಾಮಣಿಯ ಹಿರಿಯ ಪತ್ರಕರ್ತ ಸೈಯದ್ ಅಸ್ಲಂ ಪಾಷಾ ಅವರನ್ನ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ನೇಮಕ ಮಾಡಿ ಈ ಕುರಿತು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಈ ನೂತನ ನೇಮಕಾತಿಯ ಹಿನ್ನೆಲೆಯಲ್ಲಿ ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಿಂದ ಸೈಯದ್ ಅಸ್ಲಂ ಪಾಷಾ ಅವರಿಗೆ ಆತ್ಮೀಯ ಸನ್ಮಾನ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಾಷಾ ಅವರಿಗೆ ಸಾಂಪ್ರದಾಯಿಕ ಮೈಸೂರು ಪೇಟ ತೊಡಿಸಿ ಹೂಮಾಲೆ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸೈಯದ್ ಅಸ್ಲಂ ಪಾಷಾ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ತಾಲೂಕುಗಳಲ್ಲಿ ಸಂಘಟನೆಯು ದೃಢವಾಗಿ ಬೆಳೆದಿದೆ. ಶೀಘ್ರದಲ್ಲೇ ಎಲ್ಲಾ ತಾಲೂಕುಗಳ ಸಂಘಟನಾ ಪದಾಧಿಕಾರಿಗಳನ್ನು ಭೇಟಿ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಲು ಶ್ರಮಿಸುತ್ತೇವೆ ಎಂದು ಹೇಳಿದರು. ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಆರ್.ಕೆ. ಇಮ್ರಾನ್ ಖಾನ್ ಮಾತನಾಡಿ, ಸುಮಾರು 16 ವರ್ಷಗಳಿಂದ ವಿವಿಧ ಪತ್ರಿಕೆಗಳಲ್ಲಿ ಕೆಲಸ ನಿರ್ವಹಿಸಿ ಅವರ ಸೇವೆಯನ್ನ ಗುರುತಿಸಿ ಎಂದು ಸಂಘಟನೆ ರಾಜ್ಯ ಮಟ್ಟದ ಸ್ಥಾನ ನೀಡಿರುವುದು ಸಂತೋಷವಾಗಿದೆ ಎಂದು ಹೇಳಿದರು. ಅಲ್ಲದೆ ಮಾಧ್ಯಮ ರಂಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಪ್ರಶಸ್ತಿ ಗೌರವಕ್ಕೆ ಭಾಜನರಾಗಿರುವ ಅಂಬಾನಿ ಟಿವಿ ಮಾಧ್ಯಮ ಸಂಸ್ಥೆಗೆ ಹಾಗೂ ಅದರ ಸಿಬ್ಬಂದಿಗೆ ಅವರು ಇದೇ ವೇಳೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಗಂಗಾಧರ ಸಿ, ಕಾರ್ಯದರ್ಶಿ ಮನ್ಸೂರ್ ಅಹಮದ್, ಪ್ರಧಾನ ಕಾರ್ಯದರ್ಶಿ ಸೀನಾ, ಗೌರವ ಅಧ್ಯಕ್ಷರಾದ ಅಂಬಾನಿ ಮಂಜುನಾಥ, ನರಸಿಂಹಮೂರ್ತಿ, ಸಲ್ಮಾನ್ ಪಾಷಾ, ಎಸ್ ಮೌಲಾ ಹಾಗೂ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪತ್ರಕರ್ತರು ಉಪಸ್ಥಿತರಿದ್ದರು. ಬಂಗ್ಲೆ ಮಲ್ಲಿಕಾರ್ಜುನ್ ಅವರಿಗೆ ರಾತ್ರಿ ನಾವು ಕಾರಣಾಂತರಗಳಿಂದ ಭೇಟಿ ಮಾಡಿದ್ವಿ. ಅವಾಗ ಎಲ್ಲ ಸದಸ್ಯರು ಅಲ್ಲಿ ಸೇರಿರ್ತಕ್ಕಂಥ ಕೆಲವೊಂದು ಸದಸ್ಯರು ನನಗೆ ನೀವು ರಾಜ್ಯ ಕಾರ್ಯಕಾರಿ ಸಮಿತಿಗೆ ಆಯ್ಕೆ ಆಗಬೇಕು, ನೀವು ಹೋಗ್ಬೇಕಲ್ವೇ, ಸಂಘಟನೆಯನ್ನು ರಾಜ್ಯ ಮತ್ತು ತಾಲೂಕು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಬಲಪಡಿಸ್ಬೇಕಂತ ನನಗೆ ಮನವಿ ಮಾಡಿದ್ರು. ಅವ್ರ ಮನವಿಗೆ ನಾನು ಸ್ಪಂದಿಸ್ತಾ ನಾನು ರಾಜ್ಯ ಕಾರ್ಯಕಾರಿ ಸಮಿತಿಗೆ ಸದಸ್ಯನಾಗಿ ರಾತ್ರಿ ಅವರು ಬಂಗ್ಲೆ ಮಲ್ಲಿಕಾರ್ಜುನರು ನನ್ನ ನೇಮಕ ಮಾಡಿದ್ರು. ಈಗ ನಮ್ಮ ಸಂಘಟನೆಯನ್ನು ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಅತ್ಯಂತ ವಿಶೇಷವಾಗಿ ರಾಜ್ಯ ಮಟ್ಟ ಮತ್ತು ಚಿಂತಾಮಣಿ ತಾಲೂಕಿನಲ್ಲಿ ಸಂಘವನ್ನು ಬಲಪಡಿಸಿ ಪತ್ರಕರ್ತರು ಏನೇ ಸಮಸ್ಯೆ ಇರಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಅದನ್ನು ಬಗೆಹರಿಸಲು ನಾವು ಪ್ರಯತ್ನ ಮಾಡ್ತೀವಿ. ಮತ್ತೆ ಸರ್ಕಾರದ ಮಟ್ಟದಿಂದ ಯಾವುದೇ ರೀತಿಯಾದಂತಹ ಪತ್ರಕರ್ತರಿಗೆ ಯಾವ ಸೌಲಭ್ಯಗಳು ದೊರೆಯುತ್ತೋ ಆ ಸೌಲಭ್ಯಗಳು ಅವ್ರಿಗೆ ತಲುಪಿಸುವ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ಎಲ್ಲರ ಸಹಕಾರ ಮತ್ತೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತೆ ಎಲ್ಲ ಇಂದಿನ ಪದಾಧಿಕಾರಿಗಳು, ಕಾರ್ಯದರ್ಶಿ, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತೆ ಎಲ್ಲರ ಸಹಕಾರ, ಎಲ್ಲರ ಜೊತೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇರೋಣ. ಎಲ್ಲರ ಸಹಕಾರ ನಿಮಗೂ ಅಗತ್ಯ, ನಿಮ್ಮ ಸಹಕಾರ ನಮಗಿಲ್ಲಿ, ನನ್ನ ಸಹಕಾರ ನಿಮ್ಗೆ ಯಾವತ್ತೂ ಇದ್ದೇ ಇರ್ತದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಮಲ್ಲಿಕಾರ್ಜುನ್ ಅವರು ನಮ್ಮ ಅಂಬಾನಿ ಟಿವಿ ಪ್ರೈವೇಟ್ ಚಾನೆಲ್ ಆದಂತಹ ಅವರಿಗೆ ಪ್ರೈವೇಟ್ ಲಿಮಿಟೆಡ್ ಚಾನೆಲ್ ಆದಂತಹ ಅಂಬಾನಿ ಟಿವಿ ಅವರಿಗೆ ಮಾಧ್ಯಮ ರತ್ನ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಿದ್ದಾರೆ. ನಮ್ಮ ಕಡೆಯಿಂದ ಅವರೆಲ್ಲರಿಗೂ ಶುಭ ಆಗಲಿ, ಅವ್ರ ಚಾನೆಲ್ ಇನ್ನ ಮುಂದೆ ಬೆಳಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪತ್ರಕರ್ತರ ಧ್ವನಿ ಸಂಘದ ಏನು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ್ ಬಂಗ್ಲೆ ಸರ್ ಅವರು ಸಹ ಇವರಿಗೆ ಒಂದು ಆದೇಶ ಪತ್ರ ಹೊಸದಾಗಿ ನೇಮಕ ಮಾಡಿ ಚಿಂತಾಮಣಿಗೆ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಸೈಯದ್ ಅಸ್ಲಂ ಪಾಷಾ ಅವರಿಗೆ ನೇಮಕ ಮಾಡಿ ಆದೇಶ ಪತ್ರವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಎಲ್ಲ ಚಿಂತಾಮಣಿ ತಾಲೂಕು ಸದಸ್ಯರು, ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಎಲ್ಲಾ ಸದಸ್ಯರು ಸೇರಿ ಇವತ್ತು ಆತ್ಮೀಯವಾಗಿ ಸನ್ಮಾನಿಸಿ ಇವತ್ತು ಏನು ನೇಮಕಾತಿ ಪತ್ರ ಇದೆ ಅದನ್ನು ಕೊಡ್ತಾ ಇದ್ದೀವಿ. ನಮ್ಮ ಸದಸ್ಯರ ಜೊತೆ ಅವರು ಪಾಲ್ಗೊಂಡು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡು ನಮ್ಮ ಜೊತೆಯಲ್ಲಿ ಕೈ ಬಲಪಡಿಸಿ ಮುಂದೆ ನಾವು ಹೋಗೋಕೆ ಮಾರ್ಗದರ್ಶನ ಸಹ ಒಳ್ಳೆ ಅಂತ ಹೇಳಿ ನಾನು ಆಶಿಸುತ್ತೇನೆ. ಚಿಕ್ಕಬಳ್ಳಾಪುರದ ಒಂದು 5 ತಾಲೂಕುಗಳಲ್ಲಿ ಸಂಘಟನೆ ನಮ್ಮದು ನಡೀತಾ ಇದೆ. ಎಲ್ಲಾ ತಾಲೂಕಿನ ಸಂಘಟನೆಗಳ ಅಧ್ಯಕ್ಷರನ್ನು ಶೀಘ್ರದಲ್ಲೇ ಭೇಟಿ ಮಾಡಿ ಅವ್ರ ವಿಶ್ವಾಸ ತಕೊಂಡು ಅವರಿಂದ ಏನಾದರೂ ನಮಗೆ ಸಲಹೆಗಳು ಸಿಕ್ಕರೆ ಆ ಸಲಹೆಗಳನ್ನು ನಾವೆಲ್ಲ ಫಾಲೋ ಮಾಡಿಕೊಂಡು ಸಂಘಟನೆಯನ್ನು ಬಲಪಡಿಸೋಣ.
ಮೊಲಬೆ ಹೆಸರಲ್ಲ ಸರ್.